ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಸರ್ವರಲ್ಲಿ ಭಕ್ತಿ ಶರಣಾರ್ಥಿ. ನಾನು ಸುಮಾರು 1973ರಲ್ಲಿ ಗ್ರ್ಯಾಜುಯೇಷನ್ ಪದವಿಯನ್ನು ಮುಗಿಸಿದ ಮೇಲೆ ನಾನು ಬೆಳಗಾವಿಯಲ್ಲೇ ಇದ್ದೆ. ಅನೇಕ ಕಾರಣಗಳಿಂದ ಆರೋಗ್ಯ ಅಷ್ಟು ಸರಿ ಇರಲಿಲ್ಲ. ಅಲೋಪತಿ, ಆಯುರ್ವೇದ, ಹೋಮಿಯೋಪತಿ ಯಾವೆಲ್ಲ ಮೆಡಿಸಿನ್ಗಳನ್ನು ಟ್ರೈ ಮಾಡಿದ್ರು ಸಹಿತ ಆರಾಮ ಅನ್ನಿಸ್ತಿದ್ದಿಲ್ಲ. ಒಂದು ನಮೂನಿ ಬೇಚೈನಿ. ಆವಾಗ ಲೋಕಲ್ ಪೇಪರ್ನ ಲೋಕದರ್ಶನದಾಗ ನಿಸರ್ಗ ಚಿಕಿತ್ಸಾ ಕೇಂದ್ರದ ಉದ್ಘಾಟನೆ, ಯಾರು ಜನಸಂಘ ಲೀಡರ್ ಜಗನ್ನಾಥರಾವ್ ಜೋಶಿ ಮತ್ತು ಶಿವಬಸವ ಮಹಾಸ್ವಾಮಿಗಳು ನಾಗನೂರು ಬೆಳಗಾವಿಯ ಇವ್ರ ವತಿಯಿಂದ ಅಲ್ಲೇ ಅಣ್ಣು ಗುರೂಜಿ, ಶಿವನಗೌಡರು ಇತ್ಯಾದಿ ಸ್ವಾತಂತ್ರ್ಯ ಹೋರಾಟಗಾರರು ಮಹಾತ್ಮ ಗಾಂಧಿ ಭವನದಲ್ಲಿ ಸನ್ಮಾನ್ ಹೋಟೆಲ್ ಬಾಜುಕ ಕಾಲೇಜ್ ರೋಡ್ನಾಗ ಶಿಕ್ಷಕ ಭವನದ ಎದುರಿಗೆ ಒಂದು ನಿಸರ್ಗ ಚಿಕಿತ್ಸಾ ಕೇಂದ್ರವನ್ನು, ಯಾಕಂದ್ರೆ ಗಾಂಧೀಜಿ ವಿಧಾಯಕ ಅವರೆಲ್ಲ ಸರ್ವೋದಯದವರು. ಗಾಂಧೀಜಿ ವಿಧಾಯಕ ಕಾರ್ಯಗಳಲ್ಲಿ ಪ್ರಮುಖವಾದಂಥದ್ದು ಪ್ರಕೃತಿ ಚಿಕಿತ್ಸೆ, ನಿಸರ್ಗ ಚಿಕಿತ್ಸೆಯನ್ನು ಅಲ್ಲಿ ಪ್ರಾರಂಭ ಮಾಡಿದರು. ಡಾಕ್ಟರ್ ಎ.ವಿ. ಗದಗ್ ಅಂಥೇಳಿ ಖಾಸಬಾಗ್, ಅಲ್ಲೇ ಬೆಳಗಾವಿ ಖಾಸಬಾಗದ ಆಯುರ್ವೇದ ಮೆಡಿಕಲ್ ಕಾಲೇಜ್ ರಿಟೈರ್ಡ್ ಪ್ರಿನ್ಸಿಪಾಲ್ರು ಯವತ್ಮಾಳಕ್ಕೆ 1-2 ತಿಂಗಳ ಇದನ್ನು ಮುಗಿಸಿ, ಟ್ರೈನಿಂಗ್ ಮುಗಿಸಿ ಆಯುರ್ವೇದ ಕಾಲೇಜ್ ರಿಟೈರ್ಡ್ ಪ್ರಿನ್ಸಿಪಾಲ್ರು. ಅವರು ಒಳ್ಳೆ ಆಧ್ಯಾತ್ಮ ಜೀವಿ. ಅವರು ಯವತ್ಮಾಳಕ್ಕೆ ಮುಗಿಸಿ ಬಂದು ಅಲ್ಲಿ ಆ ಮಹಾತ್ಮ ಗಾಂಧಿ ಭವನದಾಗ ಪ್ರಾಕ್ಟೀಸ್ ಮಾಡ್ತಾಯಿದ್ರು. ಅಲ್ಲಿ ಹೋಗಿ ನಾನು ಭೇಟಿಯಾದೆ. ನಾನು ಇದನ್ನು ನೀವು ಒಂದು 15 ದಿವಸ ಬರ್ರಿ ಅಂತಂದು ಹೋಗಿ ನಾವು ಒಂದು 35 ರೂಪಾಯಿ, 5 ರೂಪಾಯಿ ಅಡ್ಮಿಷನ್ ಫೀ, 30 ರೂಪಾಯಿ 15 ದಿವಸದ, ಪ್ರತಿ ದಿವಸ 2 ರೂಪಾಯಿ. ಇದು ಸುಮಾರು 1977ಕ್ಕಿಂತ ಮುಂಚೆ 77 ಇರ್ಬೋದು. ಆ ನಂತರ 77, 78, 1900 ನನಗೆ ಒಂದು 15 ದಿವಸ, 3 ದಿವಸ ಉಪವಾಸ, 3 ದಿವಸ ರಸಾಹಾರ, 3 ದಿವಸ ಫಲಹಾರ, 3 ದಿವಸ ಕಚ್ಚಾಹಾರ, ಈ ರೀತಿ ಒಂದು 15 ದಿವಸದ ನಿಸರ್ಗೋಪಚಾರದಿಂದ ಬಹಳ ಆರಾಮ ಅನ್ನಿಸ್ತು. ಜೊತೆಗೆ ಯೋಗ, ಪ್ರಾಣಾಯಾಮ ಎಲ್ಲ ಮಾಡ್ತಿದ್ದೀವಿ. ಅಲ್ಲೇ ಎಷ್ಟು ಚಲೋ ಅದಪ್ಪ ಇದು, ಎಷ್ಟು ಸುಲಭದ, ಎಷ್ಟು ಚಲೋ ಅದ, ಮತ್ತು ಗೊತ್ತಾಕ್ಕದ ಮನುಷ್ಯಾಗ. ಯಾಕೆ ಇದನ್ನು ಕಲ್ತು ಬರಬಾರ್ದು? ನಾವು ಮಿಲಿಟ್ರಿ ಬಾಯ್ಸ್ ಹಾಸ್ಟೆಲ್ನಾಗ ಇದ್ದೀವಿ. ಪೂರ್ವಾಶ್ರಯದ ತಂದೆ ಮಿಲಿಟ್ರಿ ಸರ್ವಿಸ್ ಮನ್. ಅದಕ್ಕಾಗಿ ಹಿಂದಿ ಚೆನ್ನಾಗಿ ಬರ್ತಿತ್ತು. UP ಒಳಗೆ ಅಲ್ಲಿ ನಾನು ಮಹಾತ್ಮ ಗಾಂಧಿ ಭವನದಾಗ, ಬೆಳಗಾವಿ ಮಹಾತ್ಮ ಗಾಂಧಿ ಭವನದಾಗ ಉಪಚಾರ ತಗೊಳ್ಳೋ ಹೊತ್ನ್ಯಾಗ ಒಂದು ಪತ್ರಿಕೆ, ಒಂದು ಮಂತ್ಲಿ ಮ್ಯಾಗ್ಝಿನ್ ಆನಂದ ನಿಕೇತನ್, ಅದರಾಗ 1 ಸಾಲ್ ಕಾ ಪ್ರಶಿಕ್ಷಣ ದಿಯಾ ಜಾತಾ ಹೈ. ಅದನ್ನು ನೋಡಿ ಯಾಕೆ ನಾವು ಇದನ್ನು ಕಲ್ತು ಬರಬಾರ್ದು ಅಂತ ನಾವು ನಮ್ಮ ಅಭಿಪ್ರಾಯವನ್ನು ಗದಗ ಡಾಕ್ಟ್ರಿಗೆ ಹೇಳಿದ ಮೇಲೆ ಅವರು ಪತ್ರ ವ್ಯವಹಾರ ಮಾಡಿ, ತಾವು ಹೋಗ್ರಿ ಕಲ್ಯಾಕ, ಆದರೆ ನಮ್ಮ ಹುಡುಗನೊಬ್ಬನ ಕರ್ಕೊಂಡು ಹೋಗ್ರಿ. ಸಂಗಯ್ಯ ಹಿರೇಮಠ ಅಂಥೇಳಿ ಬೈಲೊಂಗಲ್ ಮುರ್ಕಿ ಭಾಯಿ ಅವರು ನಾವು ಕೂಡಿ ಜನವರಿ 1ನೇ ತಾರೀಕನ ಬೆಳಗಾವಿ ಬಿಟ್ಟಿವಿ. 3 ದಿವಸ
ಪ್ರಯಾಣ. UP ಆನಂದಾಶ್ರಮ್ ಬರೇಲಿ, ಅಲ್ಲಿ ಬಾಂಬೆದಾಗ ಚೇಂಜ್ ಮಾಡಬೇಕು. ಮುಂದೆ ಡೆಹ್ರಾಡೂನ್ ಎಕ್ಸ್ಪ್ರೆಸ್ದಿಂದ ಅಲ್ಲೇ ಅದು ದಿಲ್ಲಿ ನೈನಿತಾಲ್ ರೋಡ್ ಮೇಲೆ ಬರೇಲಿ ಅಂತ ಬರ್ತದೆ, ನಕಟಿಯಾ ಬರೇಲಿ. ಅಲ್ಲೇ ಒಬ್ಬರು ಸ್ವಾಮಿ ಸಾಧನಾನಂದಜಿ ಅಂತ ಹೇಳಿ ಬಹಳ ದೊಡ್ಡ ಮಹಾತ್ಮರು. ಅವರು ತಮ್ಮ ಮೇಲೆ ನಿಸರ್ಗೋಪಚಾರ ಪ್ರಯೋಗ ಮಾಡ್ಕೋತ ಒಂದು ದೊಡ್ಡ ಮಾನವ ಸತ್ಸಂಗ ಮಂಡಳ ಅಂಥೇಳಿ ಒಂದು ಸಂಸ್ಥೆಯನ್ನು ಸ್ಥಾಪಿಸಿ ಒಂದು ಆನಂದ ಆಶ್ರಮ ಅಂಥೇಳಿ ಒಂದು ಆಶ್ರಮನ ಮಾಡಿದ್ರು. ಯಾಕಂದ್ರೆ ಆರೋಗ್ಯ ಪ್ರಾಪ್ತಿ ಅಂದ್ರೆ ಆನಂದ ಮನುಷ್ಯನಿಗೆ. ಅನಾರೋಗ್ಯ ಮನುಷ್ಯನಿಗೆ ಆನಂದವಾಗಿ ಬದುಕಲಾಕ ಬಿಡಂಗಿಲ್ಲ. ಯಾವಾಗಲೂ ಮನುಷ್ಯನಿಗೆ ಮನಸ್ಸಿಗೆ ಕಿರಿಕಿರಿ ಇರ್ತದೆ. ಯಾಕಂದ್ರೆ ಶರೀರ ಸ್ವಸ್ಥ ಇದ್ದರೆ ಆನಂದವಾಗಿ ಮನುಷ್ಯ ಇರಲಿಕ್ಕೆ ಸಾಧ್ಯ. ಅಲ್ಲಿ ಎಂಥ ಅದ್ಭುತವು ಗುರುಕುಲ ಟೈಪ್ ಇತ್ತು ಅದು. ನಾವು ಹೋದ ಕೂಡಲೇನ ಆइए बैठिए क्या आपका सेवा कर सकते हैं. ನಾವು ಹೇಳಿದೀವಿ हम दक्षिण भारत से आए हैं, बेलगाम से आए हैं, ऐसा ಪತ್ರನೂ ತೋರಿಸಿದ್ದೀವಿ. ಅಚ್ಚಾ ಅಂಥೇಳಿ ಭಾಳ ಭಕ್ತಿಯಿಂದ ಅವರು ನಮಗೆ ಮ್ಯಾಲೊಂದು ಗ್ಲಾಸ್ ಹೌಸ್, ಅದು ಇಂಥ ಪವಿತ್ರ ಸ್ಥಾನ ಇತ್ತು. ಎಲ್ಲ ಮಹಾತ್ಮರು ವಿಸಿಟ್ ಕೊಡ್ತಿದ್ರು. ನಾವು ಕಲಿ ಸಮಯಕ್ಕೊಬ್ಬರು ಹೃದಯನಾರಾಯಣ ಯೋಗೀಜಿ ಅಂಥೇಳಿ ರಾಮಾಯಣ ದ್ವಾರ ಪಂಚಸ್ತರೀಯ ಸಾಧನಾ ಅಂಥೇಳಿ ನಾಡಿನ ತುಂಬ ಕೆಲವೊಂದು ಲರ್ನೆಡ್ ಒಳ್ಳೆಯ ಬುದ್ಧಿಜೀವಿಗಳನ್ನು ಕರ್ಕೊಂಡ, ಅಧ್ಯಾತ್ಮ ಜೀವಿಗಳು ಮತ್ತು ಬುದ್ಧಿಜೀವಿಗಳು ಇರುವಂಥ ಒಂದು ಟೀಮ್ ಕರ್ಕೊಂಡು ಅವರು ಎಲ್ಲೆಲ್ಲ ಪ್ರವಾಸ ಮಾಡ್ತಾಯಿದ್ರು. ಅಲ್ಲೇ ಆ ನಿಸರ್ಗ ಚಿಕಿತ್ಸಾ ಕೇಂದ್ರಕ್ಕೂ ಆನಂದಾಶ್ರಮಕ್ಕೂ ಒಂದು ದಿವಸ ಬಂದಿದ್ರು. ಎಷ್ಟು ಅದ್ಭುತ ಮಾತು ಹೇಳ್ತಿದ್ರು ಅವರು ಅಂದ್ರೆ, ದಿವ್ಯಾತ್ಮಾವು चाय में चुस्ती नहीं, दवा में तंदुरुस्ती नहीं, पुस्तक में ज्ञान नहीं, वस्तु में सुख नहीं, खाने में ताकत नहीं ಅಂತ ಬಹಳ ಆಶ್ಚರ್ಯ ಅನ್ನಿಸ್ತದೆ. ಯಾಕಂದ್ರೆ ಎಲ್ಲ ಇಡೀ ಮನುಕುಲನ ಭಾರತ ತುಂಬ ಚಹಾ ಒಂದು ಕಲಿಯುಗದ ಅಮೃತ. ಎದ್ದಗಲೇ ಚಹಾ ಜ್ಞಾನಪಕ್ಕ ಅದನ್ನು ಹೇಳ್ತಾರವರು. ಚಾಯ್ ಮೇ ಚುಸ್ತಿ ನೈ, ನೀವೇನು ರಿಫ್ರೆಶಿಂಗ್ ಡ್ರಿಂಕ್ ಅಂತ ಕುಡಿತೀರಿ, ಆ ಚಹಾದಾಗ ಆ ರಿಫ್ರೆಶ್ನೆಸ್ ಇಲ್ಲ. ಯಾಕಂದ್ರೆ ನಮ್ಮ ಬ್ಯಾಂಕ್ ಅಕೌಂಟ್ ಖರ್ಚು ಮಾಡಿ ನಾವು ಬ್ಯಾಂಕ್ರಫ್ಟ್ ಆಗಿ ಆನಂದ ಪಡೋದು. ಅಂದ್ರೆ ಚಹಾದೊಳಗನ ಟೆನ್ನಿನ್, ಕೆಫಿನ್, ಕೋಕಿನ್ ಅಂತ 12 ವಿಷ ಪದಾರ್ಥಗಳದಾವೆ. ಆ ಚಹಾ ಕುದಿಸೋದ್ರಿಂದ, ಟೀ ಪೌಡ್ರ್ ಕುದಿಸೋದ್ರಿಂದ ಅದು ವಿಷ ಬಿಡ್ತದೆ. ಹಂಗೆ ಕುದಿ ನೀರಿನಾಗ ಹಂಗೆ ಎದ್ದು ತೆಗೆದ್ರೆ ಏನು ಬಿಡಂಗಿಲ್ಲ. ಆದ್ರೆ ಚಂದಾಗಿ ಕುದಿಸ್ತಾರೆ, ಅದರಿಂದ ಅವೆಲ್ಲ ಟೆನಿನ್ ಕೆಫಿ. ಅದಕ್ಕೆ ಹೇಳ್ರು ಚಾಯ್ ಮೇ ಚುಸ್ತಿ ನೈ, ದವಾ ಮೇ ತಂದೂರಿಸ್ತಿ ನೈ. ನಾವೇನು ಎಷ್ಟು ಮೆಡಿಸಿನ್ ತೊಗೋತೀವಿ, ಯಾವ ಮೆಡಿಸಿನ್ ಇರಲಿ, ಎಷ್ಟು ಮೆಡಿಸಿನ್ ತೊಗೋತೀವಿ ಅವು ಯಾವ ರೋಗ ಗುಣ ಮಾಡೋಂಗಿಲ್ಲ. ಇದು ಜನ ತಿಳ್ಕೊಬೇಕು. ಮಾಡರ್ನ್ ಸೈನ್ಸ್ ಏನದ, ಮಾಡರ್ನ್ ವೈದ್ಯಕೀಯ ವಿಜ್ಞಾನ ಇದು ಜನರನ್ನು ಭ್ರಮೆಯೊಳಗಿಟ್ಟದ. ಯಾಕಂದ್ರೆ ದವಾಮೇ ತಂದೂರಿಸ್ತೀನಿ, ಯಾವ ಒಂದು ಔಷಧನೂ ಆರೋಗ್ಯವನ್ನು ಕೊಡಂಗಿಲ್ಲ. ಸುಮ್ಮನೆ ಅವೆಲ್ಲ ಪ್ರತಿಯೊಂದು ಔಷಧ ಅನಾರೋಗ್ಯವನ್ನೇ ತರ್ತಾವೆ. ಅದಕ್ಕೆ ದವಾಮೇ ತಂದೂರಿಸ್ತೀನಿ. ಪುಸ್ತಕ ಮೇ ಜ್ಞಾನ ನೈ, ಪುಸ್ತಕದಾಗ ಸೂಚನೆ ಸಿಗ್ತಾವೆ. ಧ್ಯಾನ, ಚಿಂತನ, ಮನನ, ಅಭ್ಯಾಸದಿಂದ ಜ್ಞಾನ ಸಿಗ್ತದೆ. ವಸ್ತು ಮೇ ಸುಖ ನೈ, ಖಾರ, ಬಂಗ್ಲೆ, ಹೆಂಡರು, ಮಕ್ಕಳು, ಅಧಿಕಾರ, ಐಶ್ವರ್ಯ ಇದ್ರಾಗ ಸುಖ ಐತೆ ಅಂತ ಹೊಂಟು ಬಿಟ್ಟಿದ್ದೀವಿ ನಾವು. ಆದ್ರೆ ತನ್ನ ಆತ್ಮದಲ್ಲಿ ಸುಖ, ತನ್ನ ಆತ್ಮಜ್ಞಾನದಲ್ಲಿ, ಅನುಭಾವದಲ್ಲಿ, ಆತ್ಮದ ಅನುಭಾವದಲ್ಲಿ ಸುಖ ಅದ. ಅಕ್ಕಮಹಾದೇವಿ ತಾಯಿಯವರು ಹೇಳ್ತಾರೆ, ಚನ್ನಮಲ್ಲಿಕಾರ್ಜುನ ನಿಮ್ಮ ಮಹಾನುಭಾವಿಗಳ ಅನುಭಾವ ಸಂಘದಿಂದ ಪರಮ ಸುಖಿಯಾದೆ ಅಂತ ತಿಳ್ಕೋಬೇಕು ನಾವು. ಮಹಾತ್ಮರು, ಸಂತರು, ಶರಣರು ಎಲ್ಲಿ ಸುಖ ಐತಿ ಅಂತ
ನಾವು ಇಂದ್ರಿಯಗಳ ಬೆನ್ನೋ ಅಥವಾ ವಸ್ತುಗಳೊಳಗೆ ಸುಖ ಐತಿ, ಹೋರ್ಡಿಂಗ್ದಾಗ ಸುಖ ಐತಿ ಅಂಥೇಳಿ ಆಯುಷ್ಯಡಿ ಆರೋಗ್ಯವನ್ನು ಬಲಿ ಕೊಟ್ಟ ಗಳಿಸುವುದು ಗುಬ್ಬಿ ಹೆರವರ ಮನೆ ತನ್ನ ಮನೆ ಎಂಬಂತೆ ಹೋರಿ ಹೋರಿ ಸಾವುತ್ತಿದೆ. ವಸ್ತು ಮೇ ಸುಖ ನೈ, ಖಾನೆ ಮೇ ತಾಕತ್ ನೈ. ಭಾಳ ಮಂದಿ ಶರಣರು ಹೇಳ್ತಾರೆ, ಅಗುಳ ಬಿಡಿದು ಚೈತನ್ಯವಕೊಂಬಂತ. ಶಕ್ತಿ ಎಲ್ಲಿದಪ್ಪ? ಒಂದು ಮನುಷ್ಯ ಒಂದು ಊರಿಂದ ಊರಿಗೆ ನಡ್ಕೋತ ಹೊಂಟಿದ್ದ ಅಂದ್ರೆ, ಒಂದು ಹಳ್ಳಿಯಿಂದ ಒಂದು ಹಳ್ಳಿಗೆ ದಣದ ಅಂದ್ರೆ ಅವ ಕೂತು ಮುಂದೆ ಹೋಗ್ಕಾನ, ಎಂದು ಉಂಡು ಮುಂದೆ ಹೋಗಂಗಿಲ್ಲ. ವಿಶ್ರಾಮ ಮೇ ತಾಕತ್ ಹೈ, ಖಾನೆ ಮೇ ತಾಕತ್ ನಹೀ ಹೈ. ಉಂಡು ಕೂಡಲೇ ಮನುಷ್ಯಾಗ ನಿದ್ದೆ ಬರ್ತದೆ ಅಥವಾ ಆಲಸ್ಯ ಬರ್ತದೆ, ವೀಕ್ನೆಸ್ ಬರ್ತದೆ. ಯಾಕಂದ್ರೆ ಇಡೀ ಬಾಡಿ ಶರೀರದ ರಕ್ತೆಲ್ಲ ಆ ಪಚನ ಕ್ರಿಯೆಯಲ್ಲಿ ತೊಡಗುತ್ತದೆ, ಕೈ ಕಾಲೆಲ್ಲ ಸುಸ್ತಾಗಿಬಿಡ್ತದೆ. ಅದಕ್ಕೆ ಹೇಳ್ತಾರ, ಖಾಲಿ ಪೇಟ್ ಕಾಮ್ ಖಾಕೆ ವಿಶ್ರಾಮ್. ಅದಕ್ಕೆ ಉಂಡ ಮೇಲೆ ಕೆಲಸ ಆಗಂಗಿಲ್ಲ. ಅದಕ್ಕೆ ಉಣುಕಿತ ಮೊದಲು ಖಾಲಿ ಹೊಟ್ಟೆಗೆ ಕೆಲಸ ಆಗಬೇಕು, ಆಮೇಲೆ ಉಂಡಗೈಲೆ ಮಲ್ಕೊಂಡು. ಅದಕ್ಕೆ ನೋಡ್ರಿ, ಈ ರಹಸ್ಯವನ್ನು ತಿಳ್ಕೊಬೇಕು. ಅದಕ್ಕೆ ಖಾನೆ ಮೇ ತಾಕತ್ ಮೇ. ಇಲ್ಲಿ ನನಗೆ ಏನು ಹೇಳಬೇಕಾಗ್ಯದ ಅಂತಂದ್ರೆ, ಮನುಷ್ಯ ಔಷಧಿ ಗುಳಿಗೆ ಇಂಜೆಕ್ಷನ್ನ ಡಾಕ್ಟ್ರಿಂದ ದೂರಿರಬೇಕು. ಆರೋಗ್ಯವಾಗಿರಬೇಕಾದ್ರೆ ಏನಾಗಿಬಿಟ್ಟದ, ಎಲ್ಲರೂ ಡಾಕ್ಟ್ರು ಔಷಧ ಗುಳಿಗೆ ಇಂಜೆಕ್ಷನ್ಗಳಿಂದ ರೋಗ ಗುಣ ಆಕೈತೆ ಅಂತ ಅದರಾಗ ಭ್ರಮೆಯೊಳಗೆ ತಮ್ಮ ಇಡೀ ಆಯುಷ್ಯವನ್ನು ಔಷಧ ತೊಗೊಳೋದ್ರಾಗ, ಗುಳಿಗೆ ತೊಗೊಳೋದ್ರಾಗ, ಇಂಜೆಕ್ಷನ್ ತೊಗೊಳೋದ್ರಾಗ ನಿರಂತರ ಆಯುಷ್ಯನ ಅದ್ರಾಗ ಹಾಕಿಬಿಡ್ತಾರೆ. ಆದ್ರೆ ಔಷಧ ಏನು ಮಾಡ್ತದ ಅಂದ್ರೆ ಸೈಡ್ ಎಫೆಕ್ಟ್ಸ್, ಅಡ್ವರ್ಸ್ ಎಫೆಕ್ಟ್ಸ್. ನಿಮಗೆ ಶುಗರ್ಗೆ ಇದನ್ನು ಟ್ಯಾಬ್ಲೆಟ್ ತೊಗೊಂಡ್ರಿ ಅಂದ್ರೆ ಶುಗರ್ ಆರಾಮಾದಂಗೆ ಆಕ್ಕದ. ಆದ್ರೆ ಆ ಶುಗರ್ವನ್ನು ಎಲ್ಲಿ ಸರಿಸ್ತದ ಅದು ಮೆಡಿಸಿನ್ನ, ಎಲ್ಲರೇ ಕಿಡ್ನಿಗೆ ಸರಿಸ್ಬಿಡ್ತು ಅಂತಂದ್ರೆ ಅಲ್ಲಿ ಕಿಡ್ನಿ ಸ್ಟೋನ್ ಆಗಿಬಿಡ್ತದೆ. ಒಟ್ಟು ಏನ್ರಿ, ಅದಕ್ಕೆ ಯಾರು ಹೆಚ್ಚು ನಿರಂತರವಾಗಿ ಶುಗರ್ದ ಇದನ್ನು ಟ್ಯಾಬ್ಲೆಟ್ ಗುಳಿಗೆ ಔಷಧ ಇದನ್ನು ತಗೋತಾರ, ಅವ್ರಿಗೆ ಕಣ್ಣರೇ, ಕಿಡ್ನಿಯರೇ, ಹಾರ್ಟರೇ. ಯಾಕಂದರೆ ಶುಗರ್ ಎಲ್ಲ ಆ ಕಡೆ ಸರಿಸಿಬಿಟ್ಟಿರ್ತದೆ. ಕಡೆ ಕ್ಯಾನ್ಸರ್ ರೀ, ಏನ್ರಿ ರೋಗ ಆಗಿರ್ತದೆ. ಯಾಕಂದ್ರೆ ಶುಗರನ್ನು ಅಲ್ಲಿ ಮುಚ್ಚಿಟ್ಟಿರ್ತದೆ, ಅದು ಇಲ್ಲಿ ತೋರಿಸ್ತದೆ ನಿಮಗೆ ನಾರ್ಮಲ್ ಅಂತ. ಅದಕ್ಕೆ ಈಗ ತಲೆ ಕೂದಲು ಬೆಳ್ಳಗಾಗಿಬಿಟ್ಟಿರ್ತದೆ. ತಲೆಗೂ ಕೂದಲು ಬೆಳ್ಳಗಾಗಿರ್ತಾವ, ಅದನ್ನು ಕರಿ ಬಣ್ಣ ಹಚ್ಕೊಂಡ್ಬಿಟ್ರೆ ಮುಪ್ಪೇನು ಕಡಿಮೆ ಆಗಂಗಿಲ್ಲ ಒಂದು ಇದನ್ನು. ಆದ್ರೆ ಆ ಬಿಳಿ ಕೂದಲೇನು ಕಪ್ಪಾಗಂಗಿಲ್ಲ ಅವು, ಆದ್ರೆ ಕಪ್ಪು ಕಾಣಿಸ್ತಾವಷ್ಟೆ. ಹಂಗೆ ಶುಗರ್ಗೆ ನೀವು ಔಷಧ ಅಥವಾ ಯಾವುದೇ ರೋಗಕ್ಕೆ ಔಷಧ ತೊಗೊಂಡ್ರಿ ಅಂದ್ರೆ ಅದಕ್ಕೆ ಕಡಿಮೆ ಆದಂಗೆ ಆಕ್ಕದ, ಅದ್ರ ಕಾರಣ ದೂರ ಆಗಂಗಿಲ್ಲ. ಅದಕ್ಕೆ ಕಾರಣ ಏನು, ರೋಗಕ್ಕೆ ಏನು ಕಾರಣ, ಅದನ್ನು ನಾವು ನಿವಾರಣೆ ಮಾಡಬೇಕು. ಇದು ನಮ್ಮ ಜನರಿಗೆ ಅರ್ಥ ಆಗಬೇಕು. ಎದಕ್ಕೆ ಬಂದೈತಿಪ್ಪ ರೋಗ? ಒಳಗೆ ಟಾಕ್ಸಿನ್ ಸಂಗ್ರಹ ಆಗ್ಯದ. ಅದಕ್ಕೆ ನಿಮಗೊಂದು ಸರಳ ಉಪಾಯ ಹೇಳ್ತೀನಿ. ಏನಪ್ಪ ಅಂತಂದ್ರೆ, ಇವೆಲ್ಲ ಬಾಡಿ ಟಾಕ್ಸಿನ್ ಯುಕ್ತ ಅಥವಾ ದೋಷಯುಕ್ತ ಆಗಬಾರ್ದಾಗಿತ್ತು ಅಂತಂದ್ರೆ, ನಮಗೆ ಒಳಗಿನ ಸೋಡಿಯಂ ಹೆಚ್ಚಾಗಬಾರ್ದಾಗಿತ್ತು. ಪೊಟ್ಯಾಷಿಯಮ್ ಅಂದ್ರೆ ಅಲ್ಕಲೈನ್ ಆ್ಯಂಡ್ ಆ್ಯಸಿಡಿಕ್ ಅಂತಾರೆ. ಬ್ಲಡ್ ಆ್ಯಸಿಡಿಕ್ ಆಗಬಾರ್ದಾಗಿತ್ತು ಅಂದ್ರೆ ನಾವು 12ವರೆಗೆ ಅಥವಾ ಇಡೀ ದಿವಸ ಏನು ಮಾಡೋ, ಬೆಳಗಿನ 12 ಗಂಟೆವರೆಗೆ ಬರೀ ಫ್ರೂಟ್ಸ್ ತೊಗೋಬೇಕು. ಬರೀ ಫ್ರೂಟ್ಸ್. ನೀವು ಎಷ್ಟು ಬೇಕಾದಷ್ಟು ಯಾವ ಸೀಸನ್ಯಾಗ ಯಾವ ಫ್ರೂಟ್ ಇರ್ತದ ಅದನ್ನು ಬೇಕಾದಷ್ಟು ಹೊಟ್ಟೆ ತುಂಬ ತಿನ್ನಿರಿ. ಏನೂ ತೊಂದರೆ ಆಗಂಗಿಲ್ಲ. ನಿಮ್ಮ ಶುಗರ್ ಎಲ್ಲ ಕಡಿಮೆ ಆಕ್ಕದ. ಮಾವಿನ ಸೀಸನ್ಯಾಗ ಹೊಟ್ಟೆ ತುಂಬ ಮಾವಿನ ಹಣ್ಣು ತಿನ್ನಿರಿ, ಏನು ಶುಗರ್ ಬರಂಗಿಲ್ಲ. ಶುಗರ್ ಆರಾಮಾಕ್ಕದ. ಭಾಳ ಮಂದಿಗೆ
ನನಗೆ ಶುಗರ್ ಐತ್ರಿ ಮಾವು ತಿನ್ನಬಾರ್ದು. ಭ್ರಮೆ ಅದು. ತಿಂದು ನೋಡ್ರಿ. ಅದಕ್ಕೆ ಅವರು ನಾಗಲೋಟಿ ಮಠ ಡಾಕ್ಟ್ರ್ ಹೇಳ್ತಿದ್ರು, 1 ಕಿಲೋ ಪೇಡೆ ತೊಗೊಂಬ ಶುಗರ್ದು ಪೇಷಂಟ್ಗೆ, ನಿಮ್ಮ ಸ್ವಾಮಿಗಳಿಗೆ ಅರ್ಧ ಕೊಡು, ನೀ ಅರ್ಧ ತಿಂದುಬಿಡಂತ. ನೋಡ್ರಿ, ಆ ಪೇಡೆ ಇದನ್ನು ಅದ್ರ ಬಗ್ಗೆ ನಾ ಹೇಳಂಗಿಲ್ಲ. ಆದ್ರೆ ಮಾವು ಒಟ್ಟು ತುಂಬ ನೀವು ತಿನ್ನಿರಿ, ಶುಗರ್ ಬರೋಂಗಿಲ್ಲ. ಬರೀ ಮಾವಿನ ಹಣ್ಣು ಎಷ್ಟು ಸಾಧ್ಯದ 12 ತನಕ ನೀವು ಅಷ್ಟು ತಿನ್ನಿರಿ, ನಿಮ್ಮ ಆರೋಗ್ಯ ಸುಧಾರಣೆ ಆಗ್ತದೆ. ಯಾಕಂದ್ರೆ ದೇವರಿಗೆ ಗೊತ್ತಿರ್ತದೆ, ಪ್ರಕೃತಿಗೆ ಗೊತ್ತಿರ್ತದೆ ಯಾವ ಸೀಸನ್ಯಾಗ ಇದನ್ನು ಶರೀರಕ್ಕೆ ಅನುಕೂಲಕ್ಕೆ ಅಥವಾ ಜೀವಿಗಳಿಗೆ ಯಾವ ಸೀಸನ್ಯಾಗ ಯಾವ ತತ್ವಗಳು ಬೇಕು ಆ ತತ್ವ ಭರ್ಪೂರ ಅದ್ರಾಗ ತುಂಬಿಟ್ಟು ಪ್ರಕೃತಿ ಮಾತೆ ನಮಗೆ ಯಾವಾಗಲೂ ಸಹಕಾರಿಯಾಗಿ. ಅದಕ್ಕೆ ನಾವು ನಿಸರ್ಗದಿಂದ ಎಷ್ಟೆಷ್ಟು ದೂರ, ಪ್ರಕೃತಿಯಿಂದ ಎಷ್ಟೆಷ್ಟು ದೂರ ಇರ್ತೀವಿ ಅಷ್ಟು ರೋಗಿ ಹಾಕಿವಿ. ಅದಕ್ಕೆ ಒಂದು ನೆನಪಿಡ್ಬೇಕು, ನೀವು ಏನು ಮಾಡಬೇಕಪ್ಪ ಅಂತಂದ್ರೆ ನಿಮ್ಮ ಕೈಯಾಗ ಅಥವಾ ನಿಮ್ಮ ಮುಂದೆ ನಿಮ್ಮ ತಾಟ್ನ್ಯಾಗ ನಿಮ್ಮ ಪ್ಲೇಟ್ನ್ಯಾಗ ನಿಮ್ಮ ಟೇಬಲ್ ಮೇಲೆ ಏನಾದರೂ ಆಹಾರ ಬಂದಿರ್ತದಲ್ಲ, ಇದು ಗಾಡ್ ಮೇಡೋ ಮ್ಯಾನ್ ಮೇಡೋ, ಇದು ಮನುಷ್ಯರು ಮಾಡಿದ ಅಡಿಗೋ ಏನ ದೇವ್ರು ಮಾಡೋದು ಅಡಿಗೋ. ದೇವ್ರು ಮಾಡಿಟ್ಟಿದ ಅಡಿಗಿತ್ತು ಅಂತಂದ್ರೆ ಅದನ್ನು ತೊಗೊಳ್ರಿ, ನಿಮಗೆ ರೋಗ ಬರೋಂಗಿಲ್ಲ. ಯಾಕಂದ್ರೆ ಬ್ಲಡ್ ಎಲ್ಲ ಅಲ್ಕಲೈನ್ ಆಕ, ರಕ್ತ ಎಲ್ಲ ಕ್ಷಾರೀಯ ಹಾಕದ. ಕ್ಷಾರೀಯ ಅಂದ್ರೆ ಫಾಸ್ಫೇಟ್ ಹೆಚ್ಚಾಕದ, ಫಾಸ್ಫರಸ್. ಅದಕ್ಕೆ ಮ್ಯಾನ್ ಮೇಡ್ ಇತ್ತು ಅಂತಂದ್ರೆ ಕುಕ್ಕಡ, ಇದನ್ನು ಫ್ರೈಡ ಕುಕ್ಕಡ ಏನು ಇದನ್ನು ಕರ್ದು ಹುರಿದು ಬೇಯಿಸಿದ್ದು ಇದು ಇತ್ತು ಅಂತಂದ್ರೆ ಸೈಡ್ ಇಟ್ಟು ಬಿಡೋದು. ಅದಕ್ಕೆ ನೋಡಿರಿ, ಭರ್ಪೂರಾಗಿ 12 ತನಕ ತೊಗೊಂಡು ಆಮೇಲೆ ನೀವು ಲಂಚ್ದಾಗ ಒಂದು 350 ಗ್ರಾಮ್ ವೆಜಿಟೇಬಲ್ಸ್, ಆಮೇಲೆ ಜಾಗ ಉಳಿದ್ರೆ ಇದನ್ನು ತೊಗೊಳ್ರಿ. ಏನು ಉಳಿದ ಆಹಾರ ಏನ್ರಿ. ಆನಂತರ ಡಿನ್ನರ್ದಾಗೂ ಅದೇ ಅಷ್ಟೇ. ಈ ರೀತಿ ಮಾಡಿರಿ ಅಂದ್ರೆ ನಿಮಗೆ ರೋಗಗಳು ಬರೋಂಗಿಲ್ಲ. ಇದನ್ನು ಮಾಡಿ ನೋಡ್ರಿ, ಬರೀ 3 ದಿವಸ ಮಾಡಿ ನೋಡ್ರಿ, ಅದರ ಪರಿಣಾಮ ಎಷ್ಟು ಅದ್ಭುತ ಇರ್ತದೆ. ಅದಕ್ಕಾಗಿ ನಾವು ಈ ಒಂದು ಏನು ಆಕ್ಟೋಪಸ್ ಅದ ಔಷಧ, ಗುಳಿಗೆ, ಡಾಕ್ಟ್ರು, ಇಂಜೆಕ್ಷನ್ನ ಈ ಇದರಿಂದ ಜಂಜಾಟದಿಂದ ನೀವು ಹೊರಗೆ ಬರಬೇಕು. ನಿಮ್ಮ ಡಾಕ್ಟರ್ ನೀವು ಆಗಬೇಕು. ನಿಮಗೇನು ರೋಗದ, ನಿಮಗೇನು ಇದನ್ನದ ಅದು ನಿಮಗೆ ಮಾತ್ರ ಗೊತ್ತಿರ್ತದ. ನಿಮಗೆ ತಲೆನೋವು ಇದ್ದದ್ದು ಮತ್ತಾರ್ರೇ ಹೇಳಂಗಿಲ್ಲ. ನಿಮಗೆ ತಲೆನೋವು ಐತಪ್ಪ ಅಂತಂದ್ರೆ ನೀವು ಹೇಳಕ್ಕೆ ಸಾಧ್ಯದ. ನೀವು ತಲೆನೋವು ನನಗೆ ಐತಿ ಅಂತಂದ್ರೆ ಯಾರು ಇದನ್ನು ಇಲ್ಲ ಅಂತಂದ್ರೆ ಅದು ಯಾರ್ದು ಖರೆ, ನಿಮ್ಮದ ಖರೆ ಆಕದ. ಯಾಕಂದ್ರೆ ನೀವು ಅನುಭವಿಸ್ಲಾ ಹತ್ತೀರಿ. ಅದಕ್ಕಾಗಿ ನಿಮ್ಮ ಆರೋಗ್ಯದ ಜವಾಬ್ದಾರರು ನೀವೇ. ಯಾವ ಡಾಕ್ಟರ, ಔಷಧ, ಗುಳಿಗೆ, ಇಂಜೆಕ್ಷನ್ ಇನ್ನೊಬ್ಬರು ಪರಾವಲಂಬಿಯಾಗಿ ಬದುಕೋದು ಅದು जो अपने आप को संभाल नहीं सकता उसको भगवान भी नहीं संभाल सकता. ಯಾರು ತನ್ನ ಆರೋಗ್ಯವನ್ನು ತನ್ನ ಸತ್ಯವನ್ನು, ತನ್ನ ಆರೋಗ್ಯವನ್ನು, ತನ್ನ ಇದನ್ನು ತಾನು ತಿಳ್ಕೊಳ್ಳಿಲ್ಲ ಅಂತಂದ್ರೆ ಅವ ಇನ್ನೊಬ್ಬರದ ಆರೋಗ್ಯವನ್ನು ಏನು ಇದು ಮಾಡ್ತಾನೆ. ಅದಕ್ಕಾಗಿ ಭಾಳಷ್ಟು ಜನ ಡಾಕ್ಟರ್ಸ್ ನೋಡಿನ, ನನಗೆ ಶುಗರ್ ಅದ, ನಾ ಇಂಥ ಗುಳಿಗೆ ತೊಗೊಳತ್ತೀನಿ, ನೀನು ಅದನ್ನು ತೊಗೊ ಅಂತ ಹೇಳ್ತಿರ್ತಾರೆ. ಆಮೇಲೆ ಭಾಳಷ್ಟು ಡಾಕ್ಟರ್ಸ್ ನೋಡಿನ ನ್ಯಾಚುರೋಪತಿ ಮಾಡ್ತಿರ್ತಾರೆ. ಇದನ್ನು ನೋಡಿರಿ, ಡಾಕ್ಟರ್ BM ಹೆಗಡೆ ನ್ಯಾಚುರೋಪತಿನ ಹೇಳ್ತಾರೆ. ಅವರು ಕಂಪ್ಲೀಟ್ ನ್ಯಾಚುರಲ್ ಥೆರಪಿನ ಹೇಳ್ತಾರೆ. ಮತ್ತು ಯಾರು ಅದರಲ್ಲಿ ಪರಿಪೂರ್ಣತೆಯನ್ನು ಪಡೆದಿರ್ತಾರೆ ಅವರು ಸಂಪೂರ್ಣವಾಗಿ ಭಾಳಷ್ಟು ಜನ ಅಲೋಪತಿ ಡಾಕ್ಟರ್ಸ್, ರಿಟೈರ್ಡ್ ಡಾಕ್ಟರ್ಸ್ ನ್ಯಾಚುರೋಪತಿ ಬಗ್ಗೆ ಜಗತ್ತಿನ ತುಂಬ ಪ್ರಚಾರ ಮಾಡ್ಯಾರ. ಭಾಳಷ್ಟು ಜನ ಪರದೇಶದವರಾಗಲಿ ಪಾಶ್ಚಾತ್ಯರಾಗಲಿ ಇಲ್ಲಾಗಲಿ. ಅದಕ್ಕೆ ಅದ ಫಾದರ್ ಆಫ್ ಮೆಡಿಸಿನ್ ಹಿಪೋಕ್ರಟಸ್ನ ಹೇಳ್ತಾರೆ, ದೈ ಫುಡ್ ಶುಡ್ ಬಿ ದೈ ಮೆಡಿಸಿನ್ ಅಂತ, ದೈ ಮೆಡಿಸಿನ್ ಶುಡ್ ಬಿ ದೈ ಫುಡ್ ಅಂತ. ನಮ್ಮ ಆಹಾರವೇ ಔಷಧವಾಗಿರಲಿ. ನಿನ್ನ ಆಹಾರ ಏನಪ್ಪ ಅಂದ್ರೆ ಇದನ್ನು
ನಿನ್ನ ಆಹಾರವೇ ನೀ ಏನು ಆಹಾರ ಅದಕ್ಕೆ ಗಾಡ್ ಮೇಡ್ ಇದನ್ನು ಏನಿರ್ತದೆ ಆಹಾರ ಏನಿರ್ತದೆ ನಮಗೆ ಮೆಡಿಸಿನ್ ಆಗಿರ್ತದೆ ಅದು. ನೀವು ಹೊಟ್ಟೆ ತುಂಬ ತಿಂದ್ರಿ ಅಂತಂದ್ರೆ ಅದು ಫುಡ್ ಹಾಕದು. ಎಷ್ಟು ಬೇಕಷ್ಟು ತಿಂದ್ರಿ ಅಂತಂದ್ರೆ ಅದು ಮೆಡಿಸಿನ್ ಹಾಕದ. ಅದಕ್ಕೆ ನಮ್ಮ ಆಹಾರ ಮೆಡಿಸಿನ್ನು ಹಾಕದ, ನಮ್ಮ ಆಹಾರ ಫುಡ್ಡೂ ಹಾಕದ. ಅದಕ್ಕಾಗಿ ಗಾಡ್ ಮೇಡ್ ಅಡುಗೆ ಪ್ರಕೃತಿಯಲ್ಲಿ ಏನು ನೈಸರ್ಗಿಕವಾಗಿ ಸಿಗ್ತದೆ. ಯಾವುದರೇ ಒಂದು ಇದನ್ನು ಪ್ರಾಣಿಗಳಿಗೆ ನೋಡ್ರಿ, ಆನೆಗೆ ನೋಡ್ರಿ, ಇದಕ್ಕೆ ನೋಡ್ರಿ, ಮಂಗ್ಯಾಕೆ ನೋಡ್ರಿ, ಯಾವುದರೇ ಪ್ರಾಣಿಗಳಿಗೆ ಅಂದರೆ ಯಾವುದರ ರೋಗ ಬರ್ತತೆ ಎಂದೂ ಬರಲ್ಲ. ಯಾವ ಪ್ರಾಣಿಗಳು ಮನುಷ್ಯನ ಸಂಪರ್ಕದಾಗ ಬರ್ತಾವ, ಮನುಷ್ಯ ಮಾಡಿದ ಅಡುಗೆ ತಿಂತಾವ, ಅವಕ್ಕೆ ರೋಗ ಬರ್ತಾವೆ. ಹೊರತಾಗಿ ನೈಸರ್ಗಿಕವಾಗಿ ಬದುಕುವಂಥ ಪ್ರಾಣಿಗಳಿಗೆ ಎಂದೂ ಯಾವ ರೋಗನೂ ಬರೋಂಗಿಲ್ಲ. ಅವಕ್ಕೆ ಶುಗರ್ ಬರೋಂಗಿಲ್ಲ, ಹಾರ್ಟ್ ಬರೋಂಗಿಲ್ಲ, ಇದನ್ನು ಬರೋಂಗಿಲ್ಲ. ಯಾವ ಇಲಿಗಳಿಗೆ ಇಲ್ಲಿ ಬೇರೆ ಭಾಳಷ್ಟು ಜನ ವಿಜ್ಞಾನಿಗಳು ಪ್ರಯೋಗ ಮಾಡ್ತಿರ್ತಾರೆ ಇಲಿಗಳ ಮೇಲೆ, ಇದ್ರ ಮೇಲೆ. ಅವು ಆರೋಗ್ಯವಂತ ಇಲಿಗಳ ಮೇಲೆ ಪ್ರಯೋಗ ಮಾಡ್ತಾರೆ ಅವರು, ಅವಕ್ಕೆ ರೋಗ ಇರೋಂಗಿಲ್ಲ. ಅದಕ್ಕಾಗಿ ಯಾಕೆ ಇವೆಲ್ಲ ಮೆಡಿಸಿನ್ಗಳು ಇದನ್ನು ಬಜಾರ್ದಾಗ ಅಥವಾ ಇದ್ರಾಗ ಜಾರಿಯಲ್ಲಿ ಬಂದಾವು ಅಂತಂದ್ರೆ ಅದರ ನೆಗೆಟಿವ್ ಸೈಡನ್ನು ಮುಚ್ಚಿಡ್ತಾರೆ. ಅದರ ದುಷ್ಪರಿಣಾಮಗಳನ್ನು ಹೇಳಂಗಿಲ್ಲ. ಕಂಪ್ನಿಯವ್ರು ಆ ರೀತಿ ಮಾಡ್ತಾರೆ. ಇದೊಂದು ದೊಡ್ಡ ಮಾಫಿಯಾ. ಅದಕ್ಕೆ ಅದನ್ನು ಸೈಡ್ ಎಫೆಕ್ಟ್ಸು, ಅಡ್ವರ್ಸ್ ಇಫೆಕ್ಟ್ಸು ಎಲ್ಲ ಮುಚ್ಚಿಡ್ತಾರೆ. ಜನರಿಗೆ ಪಾಪ ಅದನ್ನು ತೊಗೊಳ ಹತ್ತಣ ಒಂದು 3-4 ವರ್ಷದಾಗ ಗೊತ್ತಾಗ್ಲತ್ತದ ಏನಂತ ಇದರ ಸೈಡ್ ಎಫೆಕ್ಟ್ಸು, ಅಡ್ವರ್ಸ್ ಇಫೆಕ್ಟ್ಸು ಭಾಳ ಆಗಿಬಿಟ್ಟಾವ ಅಂತ ಹೇಳಿ. ಆಮೇಲೆ ಅದ್ರ ಮೇಲೆ ಕೇಸ್ ಹಾಕಿರ ಅದು ಎಷ್ಟು ಅದು ಇದನ್ನ ಆಗ್ಲಾಕ ಕೇಸ್ ಪ್ರೂವ್ ಆಗ್ಲಾಕ 10-18 ವರ್ಷ ತೊಗೋತದೆ. ಅನ್ಕತಕ ಅವ್ರದ್ದು ವ್ಯಾಪಾರ ಮುಗಿಸ್ಕೊಂಡ್ಬಿಟ್ಟಿರ್ತಾರೆ ಅವ್ರು. ನಂತರ ಅದು ಜನರಿಗೆ ಇದಕ್ಕೆ ಹೋಗ್ತದ. ಆಗ ಆ ಮೆಡಿಸಿನ್ ಮೇಲೆ ಇಂಟ್ರೆಸ್ಟೇ ಕಡಿಮೆ ಆಗಿರ್ತದೆ. ಮತ್ತೊಂದು ಮೆಡಿಸಿನ್ ಅವರು ಈ ರೀತಿ ಒಂದು ದೊಡ್ಡ ಮಾಫಿಯಾ ಇದು. ಔಷಧದಾಗಲಿ, ಪೆಸ್ಟಿಸೈಡ್ಸ್ ಆಗಲಿ, ಇವು ಆಗಲಿ. ಅದಕ್ಕೆ ಜನ ಎಚ್ಚೆತ್ತುಕೊಳ್ಬೇಕು. ಅದಕ್ಕೆ ಗಾಂಧೀಜಿಯವ್ರು ಹೇಳ್ತಾರೆ ಇದೊಂದು ಮೂವ್ ರೆವಲ್ಯೂಷನ್ ಆಗಬೇಕು, ಸಮೂಹ ಕ್ರಾಂತಿ ಆಗಬೇಕು. जब एक व्यक्ति अस्वस्थ बनता है न उसको दवा की आवश्यकता है, न उसको भोजन की, उसको आरोग्य ज्ञान की आवश्यकता है. ಆರೋಗ್ಯದ ಜ್ಞಾನ ಭಾಳ ಮುಖ್ಯ ಮನುಷ್ಯನಿಗೆ. ವಾಟ್ ಈಸ್ ಡಿಸೀಸ್, ಆರೋಗ್ಯ ಗೊತ್ತಾಗಬೇಕಾತಂದ್ರೆ ಈ ರೋಗಿ ಅಂದರೆ ಏನು ಅಂತ ಅದನ್ನು ನಮ್ಮ ಹಿರಿಯರು ಹೇಳಿಬಿಟ್ಟಾರೆ. ಸರ್ವೇ ಸಾಮೇವ ರೋಗಾಣಾಂ ನಿಧಾನಾಂ ಕುಪಿತಾಮಲಹ. ಎಲ್ಲ ರೋಗಕ್ಕೆ ಏನು ಕಾರಣಪ್ಪ ಅಂದ್ರೆ ಮಲ ಸಂಚಯ ಆಗೋದು. ಮಲ ಎದರಿಂದ ಸಂಚಯ ಆಗ್ತದ? ನಾವು ಕುಕ್ಕುಡ ಡೈಟ್, ಕರ್ದು ಹುರಿದು ಅದು ಇದು ಇಂಥದ್ದೆಲ್ಲ, ಫೈಬರ್ ಇಲ್ಲದ್ದು, ಶ್ರಮರಹಿತ ಜೀವನ. ಹಿಂಗೆ ನಮ್ಮ ಆಮೂಲ ಲೈಫ್ ಸ್ಟೈಲೇ ಚೇಂಜ್ ಆಗಬೇಕು. ಇದನ್ನು ನಾವು ಸ್ವಲ್ಪ ಅಳವಡಿಸಿಕೊಂಡಿವಿ ನಮ್ಮ ಜೀವನದಾಗ ತಂದ್ರೆ ಮನುಷ್ಯನಿಗೆ ಆರೋಗ್ಯ ಅನ್ನೋದು ಅಂಗೈನಲ್ಲಿ ಆಕ್ಕದ. ಅದಕ್ಕೆ ನೋಡಿರಿ ನೀವು ರಾಮಾಯಣದಾಗ ಕಚ್ಚುದಿನ ಕಾವೆ ಕಂದ ಮೂಲ ಫಲ ಅಂದ್ರೆ ಅಲ್ಲೇ ಗಡ್ಡೆ ಗೆಣಸುಗಳನ್ನು ಮೂಲಗಳಂದ್ರೆ ಇದನ್ನು ಗಜ್ರಿ, ಮೂಲಂಗಿ ಇಂಥವು. ಕಂದ ಮೂಲ ಫಲ ಅಂದ್ರೆ ಹಣ್ಣನ್ನು, ಅಂಕುರಿತ ಧಾನ್ಯ ಅಂದರೆ ಮೊಳಕೆ ಬಂದ ಕಾಳುಗಳನ್ನು. ಈ ರೀತಿ ನಾವು ನೈಸರ್ಗಿಕ ಆಹಾರವನ್ನು ಸಾಧ್ಯದಷ್ಟು ಅಮೃತ ಅನ್ನಂತಾರೆ. ಕುಕ್ಕಿಂಗ್ ಆಯಿತು ಅಂತಂದ್ರೆ ಅಮೃತ ಹಾಕತ್ತದು. ನಾವು ಇದನ್ನು ಕಲ್ಯಾಕ್ ನ್ಯಾಚುರೋಪತಿ ಕಲ್ಯಾಕ 1978ರಾಗ ಅಲ್ಲಿ UPಗೆ ಆನಂದಾಶ್ರಮಕ್ಕೆ ಹೋದಾಗ ಅವ್ರು ಹೇಳ್ತಿದ್ರು, आप उतना दूर से दक्षिण भारत से आए हैं, खुद पर भी अनुभव कीजिए, अमृतान पर रहिए. ಅಮೃತಾನ ಅಂದರೆ ಏನಪ್ಪ ಅಂತಂದ್ರೆ ಹೆಸರು, ಕಡ್ಲಿ, ಶೇಂಗಾ ನೆನಾಕ್ತಿದ್ದೀವಿ. ಅವತ್ರನ್ನ ನೆನಾಕಿದ್ದ ನೀರು ಸಾಯಂಕಾಲ ಕುಡಿತಿದ್ದೀವಿ. ಅವತ್ರನ್ನ ಹಸಿ ಅರಿಬೇಕು ಕಟ್ಟಿಡ್ತಿದ್ದೀವಿ. ಕಟ್ಟಿಟ್ರೆ ಮರುದಿವ್ಸ ಮೊಳಕೆ ಬರ್ತಿದ್ವು. ಆ ಮೊಳಕೆ ಕಾಳು ಬೆಳಗ್ಗೆ 8ಕ್ಕೊಮ್ಮೆ, ಮಧ್ಯಾಹ್ನ 12ಕ್ಕೊಮ್ಮೆ, ಸಾಯಂಕಾಲ 8ಕ್ಕೊಮ್ಮೆ ಈ ರೀತಿ ತೊಗೊಳ್ತಾ ಇದ್ದೀವಿ. ಅದ್ರ ಜೊತೆಗೆ ಗಜ್ರಿ, ಸೌತಿ ಇಂಥ ತೊಗೋತಿದ್ವಿ. ಒಂದು ವರ್ಷ ಕಂಪ್ಲೀಟಾಗಿ ಇಂಥ ರಾ ಡೈಟ, ಅಮೃತ ಅನ್ನ, ನೈಸರ್ಗಿಕ ಆಹಾರವನ್ನು ತೊಗೊಂಡ್ವಿ. ಯಾಕಂದ್ರೆ ನಿಮ್ಮ ಮೇಲೆ ಅನುಭವ ತೊಗೊಂಡ್ರಿ ಅಂತಂದ್ರೆ ಮಂದಿಗೆ ಹೇಳಕ್ಕೆ ಸಾಧ್ಯದ. ಯಾರು ಆಚರಿಸ್ತಾರ ಅವ್ರಿಗೆ ಹೇಳುವಂಥ ಹಕ್ಕು ಬರ್ತದ. ಅಲ್ಲಿಂದ ಬಂದ ಮೇಲೆ ನನಗೆ ನೋಡಿರಿ, ನಾನು 20-23 ವರ್ಷ ಆಯಿತು ಮಹಂತ ತೀರ್ಥದಾಗ. ನಾನು ಯಾರು ಅಡುಗೆ ಮಾಡೋರು
ಇರಲಿಲ್ಲ ಅಂದ್ರೆ ನಾನಾಗೆ ಎಂದೂ ಅಡುಗೆ ಮಾಡ್ಕೊಳಂಗಿಲ್ಲ. ಯಾರೇ ಉಣ್ಣವ್ರು ಬಂದರು ಅಂತಂದ್ರೆ ಪಾಪ ಅವ್ರಿಗೆ ತೊಂದರೆ ಕೊಡಬಾರ್ದು ಅಂತ ಹೇಳಿ ನಾನು ಯಾರಿಗೆ ಸಾಧ್ಯದ, ಯಾರು ರಾ ಡೈಟ್ ತಿಂತಾರೆ, ಯಾರು ಕಚ್ಚಾಹಾರದ ಪ್ರಿಯರದಾರ ಅವ್ರಿಗೆ ನಮ್ಮ ಜೊತೆಗೇನ ಆಹಾರಕ್ಕೆ ಕರ್ಕೋತೀವಿ. ನಾನು ಯಾವ ಹಣ್ಣಿನ ಸೀಸನ್ಯಾಗ ಯಾವ ಹಣ್ಣು ಇರ್ತವೆ ಇದೆ ಇಲ್ಲಿ ಮಹಾಂತ ತೀರ್ಥದ ಇದರೊಳಗೆ ಲ್ಯಾಂಡ್ದೊಳಗೆ ಎಲ್ಲ ಹಣ್ಣಿನ ಗಿಡಗಳನ್ನು ಹಚ್ಚಿದ್ವಿ. ಯಾವುದಾರಿ ಒಂದು ಸೀಸನ್ ಇದ್ದೇ ಇರ್ತದೆ. ಇಷ್ಟು ದಿವ್ಸ ಚಿಕ್ಕು ಇತ್ತು. ಈಗ ಅದಕ್ಕೆ ನೋಡಿರಿ, ಯಾವ ಸೀಸನ್ಯಾಗ ಯಾವ ಹಣ್ಣು ಅದನ್ನು ಹೊಟ್ಟೆ ತುಂಬ ತೊಗೊಂಡ್ಬಿಡ್ತೀವಿ. ಮತ್ತೇನು, ಅದಕ್ಕಾಗಿ ಇದು ನಮ್ಮ ಆರೋಗ್ಯಕ್ಕೆ, ಯಾಕಂದ್ರೆ ಪ್ರಕೃತಿ ಅದನ್ನು ನಮ್ಮ ಆರೋಗ್ಯಕ್ಕಾಗಿ ಮಾಡಿಟ್ಟಿರ್ತದೆ. ಅದಕ್ಕಾಗಿ ನಾವು ಸ್ವಲ್ಪ ವಿಚಾರ ಮಾಡಬೇಕು. ನಾವು ಹೋದೀವಿ ಅಂತಂದ್ರೆ ಇಲ್ಲಿ ಕಲ್ಮಟ್ಟಕ್ಕೆ ಹೋದೀವಿ, ಭಕ್ತರ ಮನೆಗೆ ಹೋದೀವಿ ಅಂದ್ರೆ ಅಲ್ಲಿ ಪ್ರಸಾದ ತೊಗೋತೀವಿ. ಯಾಕಂದ್ರೆ ನಮಗೆ ಇದೇ ಬೇಕು ಅದೇ ಬೇಕು ಅಂತ ಅವ್ರಿಗೆ, ಮತ್ತು ಅವ್ರ ಪಾಪ ಇದನ್ನು ಮಾಡಬಾರ್ದಂತ ಏನು ಇದ್ದದ್ದು ಅದ್ರಾಗ ಮತ್ತು ಹೆಚ್ಚು ಹಣ್ಣು ತರಕಾರಿ ಇವ ಹೆಚ್ಚಿಗೆ ತೊಗೊಂಡಿರ್ತೀವಿ, ಸ್ವಲ್ಪ ಅದು ಆಹಾರ ತೊಗೋತೀವಿ. ಅದಕ್ಕಾಗಿ ನಾವು ಸಾಧ್ಯ ಇದ್ದಷ್ಟು ಈ ಗಾಡ್ ಮೇಡ್ ಅಡುಗೆ ಅಂದ್ರೆ ನೈಸರ್ಗಿಕವಾದ ಅಡುಗೆಯನ್ನು ನಮ್ಮ ಜೀವನದಾಗ ಅಥವಾ ನಮ್ಮ ಕಿಚನ್ದಾಗ, ನಮ್ಮ ಕಿಚನ್ ಅಡುಗೆ ಮನೆನ ನಮ್ಮ ಇದನ್ನಾಗಬೇಕು, ಹಾಸ್ಪಿಟ್ಲ್ ಆಗ್ಬೇಕು. ಅಡುಗೆ ಮನೆನ ನಮ್ಮ ಹಾಸ್ಪಿಟ್ಲ್ ಮಾಡ್ಕೊಂಬಿಟ್ಟಿವಿ ಅಂತಂದ್ರೆ ನಮಗೆ ಅದಕ್ಕೆ ಅಡುಗೆ ಮನ್ಯಾಗ ಏನು ಮಾಡಬೇಕು ಅವ್ರು ಹೇಳ್ತಿದ್ರು, ಅಭಿ ಲೌಕಿ ಮಿಲ್ತಾ ಹೈ ಅಂದ್ರೆ ಸೋರೆಕಾಯಿಗೆ ಲೌಕಿ ಅಂತಾರೆ ಅಲ್ಲಿ ಉತ್ತರ ಭಾರತದಾಗ. ಅದಕ್ಕೆ ಲೌಕಿ ಬಜಾರ್ ಮೇಲೆ ಲೌಕಿ ಮಿಲ್ತಿ ಬಹುತ್ ಸಸ್ತಾ ರೈತಿ, ಭಾಳ ಸೋಬ್ ಇರ್ತದೆ. ಅದನ್ನು ಧಡೆಗಟ್ಲೆ ತಂದು ಮನ್ಯಾಗ ಹೋಗಿರಿ, ಅದ್ರದ್ದು ರತಾಳ ಅಂದ್ರೆ ಅದ್ರದ್ದು ಕೋಸಂಬರಿ ಅದ್ರದ್ದು ಎಲ್ಲ ಐಟಮ್ಸ್ ಮಾಡಿರಿ ಬೇಕಾರ. ಅದಕ್ಕೆ ಅದ್ರದ್ದು ಸಲಾಡ ಅದ್ರದ್ದು ಕೋಸಂಬರಿ ಅದ್ರದ್ದು ಎಲ್ಲ ಐಟಮ್ಸ್ ಮಾಡಿ ನೀವು ತೊಗೋಬೋದು. ಇದರಿಂದ ಏನಾಗ್ತದ, ಆ ಸೀಸನ್ಯಾಗ ಯಾವ ಶರೀರಕ್ಕೆ ಏನು ಬೇಕು, ಶರೀರಕ್ಕೆ ಏನು ಬೇಕೋ ಅದು ನಮ್ಮ ಆ ಸತ್ವಗಳು ನಮಗೆ ಸಿಗುತ್ತಾವೆ. ಈ ಪ್ರಕೃತಿಯ ಈ ರಹಸ್ಯವನ್ನು ಒಂದು ಏನು ಬಯೋಲಾಜಿಕಲ್ ಕ್ಲಾಕ್ ಇರ್ತದೆ ಇದನ್ನು ಅರ್ಥ ಮಾಡ್ಕೊಂಡು ಹೋದೀವಿ ಅಂತಂದ್ರೆ ನಮಗೆ ಆಹಾರ ನೈಸರ್ಗಿಕವಾಗ್ಯದ, ಸಹಜದ, ನಿಸರ್ಗದಂತೆ ಸಹಜದ. ಹೆಂಗೋ ಬಿಸಿಲ ಮಳೆ ಗಾಳಿ ಚಳಿ ಇವು ಎಲ್ಲ ಹೆಂಗೋ ಹಂಗೆ ಆರೋಗ್ಯವೂ ಸಹಜವಾಗಿರ್ತದೆ. ಹಿಂದಿನ ಹಿರಿಯರು ಎಂದೂ ಯಾವ ಮೆಡಿಸಿನು ತೊಗೋತಿದ್ದಿಲ್ಲ, ಶತಾಯುಷುಗಳಾಗಿದ್ದರು. ಅದಕ್ಕಾಗಿ ನಾವು ಶತಾಯುಷುಗಳಾಗೋಣ. ಎಲ್ಲರಿಗೂ ಶರಣು ಶರಣ.